ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ಒಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪ್ರಮೀತ್ ಜೋಶಿ ಅಂತ. ಸೊ ಇವತ್ತು ನಾವು ಸ್ವಲ್ಪ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ನೋಡೋಣ. ಓಕೆ, ಸೊ ಯಾವ ಟೈಪ್ ಬರ್ತಾವೆ ಮ್ಯಾಥ್ಸ್ ಕ್ವಶನ್ಸು? ನೀವು ಆಲ್ರೆಡಿ ಒಂದು ನಮ್ಮ ಪ್ರೀವಿಯಸ್ ಕ್ವಶನ್ ಇದು ನೋಡಿರಿ, ವಿಡಿಯೋಸ್ ನೋಡಿರಿ. ಅದರೊಳಗೆ ಮೆಂಟಲ್ ಎಬಿಲಿಟಿ ನೋಡಿದ್ವಿ, ಮ್ಯಾಥ್ಸ್ ಮತ್ತು ಮೆಂಟಲಿಟಿ ಎರಡು ಕಾಂಬಿನೇಷನ್ ನೋಡಿವಿ. ಸೊ ಇವತ್ತು ಮ್ಯಾಥ್ಸ್ ನೋಡೋಣ. ಓಕೆ, ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೌದು, ರೈಟ್. ಇಷ್ಟು ಹೇಳ್ತಾ ಫಸ್ಟ್ ಕ್ವಶನ್ಸ್ ನಾವು ನೋಡೋಣ. ರೈಟ್, ಸೊ 2x plus y ಹೋಲ್ ಸ್ಕ್ವೇರ್, ಇದು ಆನ್ಸರ್ ಏನು? ಹೌದಾ, ಏನು ಕ್ವಶನ್? ಫಸ್ಟ್ ಕ್ವಶನ್ ಏನದ? 2x plus y ಹೋಲ್ ಸ್ಕ್ವೇರ್. ಹೌದಾ, ಇದ್ರೊಳಗೆ ಏನದಪ್ಪ ಅಂದ್ರೆ ಇದು ಯಾವ ಫಾರ್ಮೆಟ್ ಒಳಗದ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಏನದ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ನಾಗದ. ಹೌದಾ, ಓಕೆ. ಇದಕ್ಕಿಂತ ಮುಂಚೆ ನಾವು ಒಂದು ಸ್ಟೂಡೆಂಟ್ಸ್ಗೆ ಒಂದು ಹೇಳಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಏನಂದ್ರೆ ನಾವಂತೂ ಕ್ವಶನ್ಸ್ ಸಾಲ್ವ್ ಮಾಡ್ಲಿಕ್ಕತ್ತೀವಲ್ಲ, ಪ್ಯಾರಲಲ್ಲಿ ನೀವು ಸಾಲ್ವ್ ಮಾಡಿರಿ. ಏನು ನಾವೆಲ್ಲಿ ಕ್ವಶನ್ಸ್ ಅವಲ್ಲ, ಇಲ್ಲೇ ನೀವು ಸಾಲ್ವ್ ಮಾಡಿರಿ. ನಿಮಗೊಂದು ಐಡಿಯಾ ಬರ್ತದೆ. ಕರೆಕ್ಟ್ ಅಂದ್ರೆ ಕರೆಕ್ಟ್, ತಪ್ಪಾದ್ರೆ ತಪ್ಪು, ನೋ ಪ್ರಾಬ್ಲಮ್. ಹೌದಾ, ನಿಮಗೊಂದು ಆನ್ಸರ್ ಸಿಗ್ತದೆ, ನಾನು ಮಾಡಿದ್ದು ಕರೆಕ್ಟೋ ಇಲ್ಲೋ ಅಂತೇಳಿ. ನಾನಂತರೂ ಸಾಲ್ವ್ ಮಾಡ್ತೀನಿ ಇಲ್ಲಿ. ಓಕೆ, ನಾನಂತರೂ ಸಾಲ್ವ್ ಮಾಡ್ತೀನಿ. ನೀವು ಪ್ಯಾರಲಲ್ ಆಗಿ ಇಲ್ಲೇ ಅಂತೂ ಕ್ವಶನ್ಸ್ ಅವ. ಹೌದಾ, ನಾ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಸ್ವಲ್ಪ ಟೈಮ್ ತೊಗೋತೀನಿ, ಯಾಕಂದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಎಲ್ಲರಿಗೂ. ನೀವು ಇಲ್ಲಿ ಕ್ವಶನ್ಸ್ ಅವಲ್ಲ, ಪಟ ಬರ್ಕೊಡ್ರಿ, ಟ್ರೈ ಮಾಡಿರಿ. 1 ನಿಮಿಷಕ್ಕೆ 2 ಕ್ವಶನ್ಸ್ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಬರಲಿಲ್ಲ ಅಂದ್ರೆ ನಾ ಇಲ್ಲಿ ಹೇಳ್ತೀನಿ ಅಂತ. ಓಕೆ, ರೈಟ್. ಇವಾಗ ಫಸ್ಟ್ ಕ್ವಶನ್ ನೋಡೋಣ. 2x plus y ಹೋಲ್ ಸ್ಕ್ವೇರ್ ಅಂದ್ರೆ ಇದು ಯಾವ ಫಾರ್ಮೆಟ್ನಾಗ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಏನು ಇಲ್ಲಿ a ಅಂದ್ರೆ ಏನಪ್ಪ? 2x ಪ್ಲಸ್ y ಅಂದ್ರೆ b. ರೈಟ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನಮ್ಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನದ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. a ಅಂದ್ರೆ ಏನಿಲ್ಲ 2x ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ y ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದ್ರೆ 2x ಇಂಟು ಬಿ ಅಂದ್ರೆ y. ಎಷ್ಟಾಗುತ್ತಪ್ಪ ಇದು? 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 4xy. ಏನು? 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 4xy ಈಸ್ ದ ಆನ್ಸರ್. ಇಲ್ಲೆಲ್ಲದ ನೋಡ್ರಿ, 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 4xy. ದಿಸ್ ಈಸ್ ಅವರ್ ಆನ್ಸರ್. ಹೌದಾ, ಯಾವಾಗಲೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಕೊಡಂಗಿಲ್ಲ. ಈ ಥರ 2x ಪ್ಲಸ್ y, 2x ಪ್ಲಸ್ 3y ಈ ಥರ ಕೊಡ್ತಾನೆ. ಅವಾಗ ನೀವೇನು ಮಾಡಬೇಕು? ಈ 2x ಅನ್ನೋದನ್ನು a ಅಂತ ಕನ್ಸಿಡರ್ ಮಾಡಿರಿ, y ಅನ್ನೋದಲ್ಲ b ಅಂತ ಕನ್ಸಿಡರ್ ಮಾಡಿರಿ. ಅದನ್ನು ಫಾರ್ಮುಲಾದಲ್ಲಿ ಹಚ್ಚಿಬಿಡ್ರಿ. ದ್ಯಾಟ್ ಈಸ್ ದ ಆನ್ಸರ್. ಹುಡುಗರಿಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಈ ಥರ ಕೊಡ್ತಾನೆ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಕಾಸ್ಟ್ ಪ್ರೈಸ್ ಅಂದ್ರೆ ಕೊಂಡ ಬೆಲೆ. ನೆನ್ಪಿಟ್ಕೊಡ್ರಿ, ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಕೊಂಡ ಬೆಲೆ. ಯಾವುದೇ ಒಂದು ಐಟಮ್ನ ಕೊಂಡ್ತೀವಿ. ಫಾರ್ ಎಕ್ಸಾಂಪಲ್, ನಂದೇ ಒಂದು ಶಾಪ್ ಅದಪ್ಪ, ಯಾವುದು? ಕಿರಾಣಿ ಅಂಗಡಿ ಅಂತ ತಿಳ್ಕೊ. ಹೌದಾ, ನಾನು ಕಿರಾಣಿ ಅಂಗಡಿ ಎಲ್ಲನೂ ಐಟಮ್ಸ್ ಎಲ್ಲಿ ತರಬೇಕು? ಒಂದು ಹೋಲ್ಸೇಲ್ ಕಡೆ ತರ್ತೀನಿ. ನಾ ದುಡ್ಡು ಕೊಟ್ಟು ತರಬೇಕು. ಅದಕ್ಕೆ ನಾ ಏನಂತೀನಿ? ಕೊಂಡ ಬೆಲೆ. ತಿಳಿಯಿತು? ಸಿ ಪಿ ಕಾಸ್ಟ್ ಪ್ರೈಸ್. ನೆನ್ಪಿಟ್ಕೊಡ್ರಿ, ಸಿ ಪಿ ಅಂತಲೂ ಕೇಳಬಹುದು. ಓಕೆ, ಅದಕ್ಕೆ ನಾವೇನಂತೀವಿ? ಕಾಸ್ಟ್ ಪ್ರೈಸ್, ಸಿ ಪಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಎಸ್ ಪಿ. ಏನು? ಸೆಲ್ಲಿಂಗ್ ಪ್ರೈಸ್, ಮಾರುವ ಬೆಲೆ. ಯಾವ ಬೆಲೆಗೆ ನಾ ಮಾರ್ತೀನಿ. ಹೌದು, ಒಂದು ನೆನ್ಪಿಟ್ಕೊಡ್ರಿ, ನಾವೊಂದು ಯಾವುದೋ ಒಂದು ಐಟಮನ್ನು 10 ರೂಪಾಯಿ ಕೊಟ್ಟು ತಂದೆ. ಅದು ಬೇಡ 10 ರೂಪಾಯಿ ಬೇಡ, 8 ರೂಪಾಯಿ ಕೊಟ್ಟು ತೊಗೊಂಬಂದೆ ಒಂದು ಯಾವುದೋ ಐಟಮ್. ಹೋಲ್ಸೇಲ್ ಕಡೆಯಿಂದ, ಹೋಲ್ಸೇಲ್ ಡೀಲರ್ ಇರ್ತಾರಲ್ಲ ಅವ್ರ ಕಡೆಯಿಂದ 8 ರೂಪಾಯಿ ಕೊಟ್ಟು ನಾನು ತೊಗೊಂಬರ್ತೀನಿ. ಈ 8 ರೂಪಾಯಿ ಏನಾಗ್ತದೆ? ಕೊಂಡ ಬೆಲೆ, ನಾನು ಕೊಂಡುಕೋತೀನಿ. ರೈಟ್, ಅರ್ಥ ಆಗ್ತಲ್ಲ? ಕಾಸ್ಟ್ ಪ್ರೈಸ್ ಅಂತ ಕರಿತೀನಿ. 8 ರೂಪಾಯಿಗೆ ನಾನು ತೊಗೊಂಬಂದೀನಿ, ಅದನ್ನು ನಾನು 10 ರೂಪಾಯಿಗೆ ಮಾರ್ತೀನಿ. 10 ರೂಪಾಯಿ ಏನಾಗ್ತದೆ? ಇಲ್ಲೇ ಸೆಲ್ಲಿಂಗ್ ಪ್ರೈಸ್, ಮಾರುವ ಬೆಲೆ. ಮಾರ್ಲಿಕ್ಕತ್ತೀನಿ ಅದನ್ನು, ಅದು ಏನು? ಸೆಲ್ಲಿಂಗ್ ಪ್ರೈಸ್. ಸ್ವಲ್ಪ ನೆನಪಿಟ್ಕೊಡ್ರಿ. ಶಾರ್ಟ್ಕಟ್ನ ಏನು ಬರ್ತೀವಿ ನಾವು? ಕಾಸ್ಟ್ ಪ್ರೈಸ್ ಸಿ ಪಿ, ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ. ತಿಳಿಲಿಕ್ಕತ್ತದ? ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಒಳಗೆ ಕೇಳ್ರಿ. ಹೌದಾ, ತಿಳಿಲಿಕ್ಕತ್ತಂದ್ರೆ ಥಮ್ಸ್ ಅಪ್. ಸರ್ ತಿಳಿಲಿಕ್ಕತ್ತದ ರೀ. ರೈಟ್, ಫೈನ್. ಇಫ್ ಕಾಸ್ಟ್ ಪ್ರೈಸ್ ಈಸ್ 50, ಕೊಂಡ ಬೆಲೆ 50 ರೂಪಾಯಿ, ಆ್ಯಂಡ್ ಪ್ರಾಫಿಟ್ ಈಸ್ 4 rupees. ಪ್ರಾಫಿಟ್ ಎಷ್ಟಾಗಿದೆ? ಅವಂಗೆ ಲಾಭ ಎಷ್ಟಾಗಿದೆ? 4 ರೂಪಾಯಿ ಆಗಿದೆ. ಹೌದಾ, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಅವ ಎಷ್ಟಕ್ಕೆ ಮಾರ್ಬೇಕಪ್ಪ? 50 ರೂಪಾಯಿಗೆ ಒಂದು ಐಟಮ್ ತೊಗೊಂಬಂದು ನಾನು 4 ರೂಪಾಯಿ ಲಾಭ ಇಟ್ಕೊಂಡು ನಾನು ಪ್ರಾಫಿಟ್ ಎಷ್ಟದ? 4 ರೂಪಾಯಿ ಅದ. ಸೊ ಎಷ್ಟಕ್ಕೆ ಮಾರಬೇಕು?
ತಿಳಿತು. ಆನ್ಸರ್ ಎಷ್ಟು? 54. ಇಲ್ಲಿ ಸಿಂಪಲ್, ಇದ್ರೊಳಗೆ ಏನೋ ಲಾಜಿಕ್ ಇಲ್ಲ, ಇದು ಸಾರಿ ಫಾರ್ಮುಲಾ ಇಲ್ಲ, ಏನಿಲ್ಲ ಇದ್ರೊಳಗೆ. ಜಸ್ಟ್ ನಮ್ಮ ಕಾಮನ್ ಸೆನ್ಸ್ ನಾವು ಅಪ್ಲೈ ಮಾಡಬೇಕು. ತಿಳಿಲಿಕ್ಕತ್ತ 50 ರೂಪಾಯಿ ಕೊಟ್ಟು ಒಂದು ಐಟಮ್ನ ಖರೀದಿ ಮಾಡೀನಿ, ಅದು ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಅದನ್ನು ನಾನು 4 ರೂಪಾಯಿ ಪ್ರಾಫಿಟ್ ಲಾಭ ಇಟ್ಕೊಂಡು ಮಾರ್ತೀನಿ. ಹೌದಾ? 50 + 4 54 ನಾನು ಮಾರ್ತೀನಿ. ಆನ್ಸರ್ ಏನು? ಎಸ್ ಪಿ ಎಷ್ಟಾಗ್ತದೆ ಅಂದ್ರೆ 54. ತಿಳಿಲಿಕ್ಕತ್ತದ? ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಒನ್ಸ್ ಅಗೇನ್ ನಾನು ಕೇಳ್ತೀನಿ, ಯಾರ್ಯಾರು ನಮ್ಮ ಎಲ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಒಂದು ಆಲ್ವೇಸ್ ನಾನು ನಂಬಿದ್ದಂದ್ರೆ ಶೇರಿಂಗ್ ಈಸ್ ಆಲ್ವೇಸ್ ಕೇರಿಂಗ್. ಇದನ್ನು ಶೇರ್ ಮಾಡಿರಿ. ಎಲ್ಲೋ ಒಬ್ರು ಯಾರೋ ಇರ್ತಾರ, ಸುಮ್ಮ ಕೂತಿರ್ತಾರ, ಇನ್ನೂ ಪ್ರಾಕ್ಟೀಸೇ ಮಾಡ್ತಿರೋದಿಲ್ಲ, ಅವರಿಗೆ ಹೆಲ್ಪ್ ಆಗ್ತದೆ. ಓಕೆ, ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ನಮ್ಮ ಸ್ಟೂಡೆಂಟ್ಸಿಗೆ ಇನ್ನೂ ಟೈಮ್ ಭಾಳ ಉಳಿದಿಲ್ಲ. ಇವತ್ತು ತಾರೀಕು ಆಲ್ರೆಡಿ ನಿಮ್ಗೆ ಗೊತ್ತದು. ಹೌದಾ? 18 ದಿವಸ ಉಳಿದದು. 18 ದಿವಸ ಉಳಿದದು. ಮೊಬೈಲ್ ಸೈಡಿಗೆ ಇಟ್ಬಿಡ್ರಿ. ಮೊಬೈಲು ಸೈಡಿಗೆ 18 ದಿವಸ ಮಾತ್ರ. ನೀವು ಸರ್ ನಾ ಯಾವಾಗಲೂ ಮೊಬೈಲ್ ಇದು ಬಿಟ್ಟೇ ಇಲ್ಲ. 18 ದಿವಸದಲ್ಲಿ ಸ್ವಲ್ಪ ಅನ್ಕತ, ದಿವ್ಸಕ್ಕೆ 1 ತಾಸು ನೋಡಿರಿ ಮೊಬೈಲ್. ಸಾಯಂಕಾಲ ಒಂದು ಅರ್ಧ ತಾಸು, ಮಧ್ಯಾಹ್ನ ಒಂದು ಅರ್ಧ ತಾಸು. ಮಲ್ಕೊಳ್ಳೋದು 8-9 ತಾಸು ಮಲ್ಕೊಳ್ಳೋದು ಬಿಟ್ಟು ಬಿಡ್ರಿ. 6 ತಾಸು 7 ತಾಸು ಸಾಕು ಸಫಿಷಿಯೆಂಟಾಗಿ. 18 ದಿವಸ ಮಾತ್ರ. 18 ದಿವಸ ನಮ್ಮ ಮೊಬೈಲು ನಿದ್ದೆ ಸೈಡಿಗೆ ಇಡ್ರಿ. ಮತ್ತು ಊಟ ಬಿಟ್ಟಿರಿ. ಊಟ ಬೆಳಿಗ್ಗೆ ಹೋಗ್ಬಿಟ್ಟು ಊಟ ಚಲೋತ್ನೇ. ನಾವು ಸ್ಟ್ರಾಂಗ್ ಇದ್ವಿ ಅಂದ್ರೆ ನಮ್ಮ ಮೈಂಡ್ ಸ್ಟ್ರಾಂಗ್ ಇರ್ತದೆ. ಹೌದಾ? ನಿದ್ದೆ ಮೊಬೈಲು ಸ್ವಲ್ಪ ಸೈಡಿಗೆ ಇಡ್ರಿ. ಕೂಡ್ರಿ ನೀವೇ 4-5 ತಾಸು ಡೈಲಿ ಎಫರ್ಟ್ ಹಾಕ್ರಿ. ಯಾಕೆ ಆಗಂಗಿಲ್ಲ? ನಾವಿರ್ತೀವಿ. ಹೌದಾ? ಏನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕೇಳ್ರಿ. ರೈಟ್? ಎಸ್ ಅಂತ ಕಮೆಂಟಲ್ಲಿ ಕೇಳಲಿ ನಾನು. ಎಸ್, ಶೋರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಈಸ್. 3 ಸಂಖ್ಯೆ. ದ ಸ್ಮಾಲೆಸ್ಟ್ 3 ಡಿಜಿಟ್ ಅಂದ್ರೆ ಏನಪ್ಪ? 111, 222, ಇವೆಲ್ಲ ನೋಡಿ. 111, 999, 100, ನನ್ ಆಫ್ ದೀಸ್. ಇದ್ರೊಳಗೆ ಸ್ಮಾಲೆಸ್ಟ್ ನಂಬರ್ ಯಾವುದದ? 3 ಡಿಜಿಟ್. ಹೌದಾ? ಸ್ಮಾಲೆಸ್ಟ್ 3 ಡಿಜಿಟ್ ಅಂದ್ರೆ ಸಿ. ಯಾಕ್ರಿ ಸರ? ಇದಕ್ಕಿಂತ ಹಿಂದಿಂದ ಯಾವ್ದು? 99 ಅದ, ಅದು 2 ಡಿಜಿಟ್ ಆಗ್ತದೆ. ಅವಾಗ ಕೇಳಿದ್ದೆ ನಮಗೆ ಸ್ಮಾಲೆಸ್ಟ್ ಸಣ್ಣದು 3 ಡಿಜಿಟ್ ನಂಬರ್ ಯಾವುದು? 3 ಡಿಜಿಟ್ ನಂಬರ್ ಸ್ಟಾರ್ಟ್ ಆಗೋದ್ರಿಂದ 100 ಅದು ಹಿಂದೆ ಹೋದರೆ 99 ಆಗ್ತದೆ. ರೈಟ್? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. 3 ಡಿಜಿಟ್ ನಂಬರ್ ಸ್ಟಾರ್ಟ್ ಆಗೋದೇ 100 ಅವಾಗ ಕೇಳಿದ್ದೇನು? ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತ ಕೇಳ್ಯಾನ. ಅದಕ್ಕೆ ಆನ್ಸರ್ ಏನಾಗ್ತದೆ? ಸಿ ಆಗ್ತದೆ. ಲಾರ್ಜೆಸ್ಟ್ ಯಾವುದಾಗ್ತದೆ? ಕಮೆಂಟ್ ಮಾಡ್ರಿ ನೋಡೋಣ. ಲಾರ್ಜೆಸ್ಟ್ 3 ಡಿಜಿಟ್ ಯಾವುದಾಗ್ತದೆ? ಕಮೆಂಟ್ ಮಾಡ್ತೀರಿ? ಇದು ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸ್ಮಾಲೆಸ್ಟ್ 3 ಡಿಜಿಟ್ ಅಂದರೆ ಯಾವುದಪ್ಪ? 3 ಸಂಖ್ಯೆ ಯಾವುದು? 100. ಇದಕ್ಕಿಂತ ಸಣ್ಣದು ಯಾವುದು ಇಲ್ಲೇ ಇಲ್ಲ. ಇದಕ್ಕಿಂತ ಸಣ್ಣದು ಯಾವುದು? 99 ಅದ. ಅಲ್ಲ, ಅದು 2 ಡಿಜಿಟ್ ಆಗ್ತದೆ. 99 ನಮಗೆ ಸ್ಮಾಲೆಸ್ಟ್ ಕೇಳಲ್ಲ, ಅದು 100. ಕಮೆಂಟ್ ಮೂಲಕ ನನಗೆ ಹೇಳ್ರಿ, ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಯಾವುದಾಗ್ತದೆ? ಅರ್ಥ ಆಗ್ಲಿಕ್ಕತ್ತದ? ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಕಮೆಂಟ್ ಮಾಡಂತ ಹೇಳಿದ್ದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ರೈಟಾಗಿ ಕಮೆಂಟ್ ಮಾಡಿರಿ. ಎಲ್ಲರದು ಆನ್ಸರ್ ಕರೆಕ್ಟ್ ಅದ. ನನಗೊಂದು ಕಾನ್ಫಿಡೆನ್ಸ್ ಬರ್ಲಿಕ್ಕತ್ತದ. ಹುಡುಗರು ಟ್ರೈ ಮಾಡ್ಲಿಕ್ಕತ್ತಾರ. ಈ ಸರ ಪಕ್ಕ ಮೆಂಟಲ್ ಎಬಿಲಿಟಿ 5 ಕ್ವಶನ್ ಟಚ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬರ್ಲಿಕ್ಕತ್ತದ. ಹೌದಾ? 18 ದಿವಸ ಉಳಿದದ. ಬಿಡಬೇಡ್ರಿ. ನಿದ್ದೆ ಮೊಬೈಲ್ ಎರಡೇ ಸೈಡ್ಗೆ ಇಟ್ಬಿಡ್ರಿ. ದಿವಸಕ್ಕೆ 4-5 ತಾಸು. ಈಗ ನಿಮಗೆ ಇವು ಸ್ಟಾರ್ಟ್ ಆದವು ಡೇಸ್, ಕೌಂಟ್ ಡೌನ್ ಸ್ಟಾರ್ಟ್ ಆದವು. ಇವತ್ತೊಂದು ದಿವಸ ಹೋತು, 17 ದಿವಸ ಉಳಿತದ, 16 ದಿವಸ ಉಳಿತದ, ಹತ್ತಿರ ಬರ್ಲಿಕ್ಕತ್ತದ. ಇನ್ನೊಂದು ಏನು ಹೇಳ್ತೀನಪ್ಪ ಅಂದ್ರೆ, ಯಾರ್ಯಾರು ಈ ಸದ್ದ ಫಿಸಿಕಲ್ ಪಾಸ್ ಆಗಿರಲ್ಲ, ನೀವು ಯಾರ್ಯಾರು ಫಿಸಿಕಲ್ ಎಕ್ಸಲೆಂಟ್ ಹೊಡೆದಿರಿ ಅಥವಾ ಪಾಸ್ ಆಗಿರಲ್ಲ, ನೀವು ಸಾಧನೆ ಎಂಬ ಅರ್ಧ ಹಾದಿಗೆ ಬಂದುಬಿಟ್ಟಿರಿ ಆಲ್ರೆಡಿ. ಏನು? ಸಾಧನೆ ಎಂಬ ಅರ್ಧ ಹಾದಿಗೆ ಬಂದು ಹೋಗ್ಬಿಟ್ಟಿರಿ. ವಾಪಸ್ ಹಾಗೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ರಿಕ್ವೆಸ್ಟ್, ನನಗೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಹಾಗೆ ವಾಪಸ್ ಹೋಗ್ಬೇಡ್ರಿ. ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ಇಂಡಿಯನ್ ಆರ್ಮಿ ಬಟ್ಟೆ ಹಾಕ್ಕೊಂಡು ನಾನು ಹೋಗ್ತೀನಿ ಅನ್ನೋದು ಒಂದು ಶಪಥ ಮಾಡಿರಿ, ಒಂದು ಪ್ರತಿಜ್ಞೆ ಮಾಡಿರಿ. ಸರ್, ಇಂಡಿಯನ್ ಆರ್ಮಿ ಬಟ್ಟೆ ಹಾಕ್ಕೊಂಡು ನಾನು ವಾಪಸ್ ಮನೆಗೆ ಹೋಗೋದು ಸರ್ ಅಂತ. ಯಾಕಂದ್ರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿರಿ. ಹೌದಾ? ನೀವು ರನ್ನಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟಪಟ್ಟದ್ದು ನಿಮಗೆ ಗೊತ್ತದ. ಕಲ್ಲು ಚಿಚ್ಚವು ಬಿದ್ದಿರಿ. ಹೌದಾ? ಕೈಕಾಲೆಲ್ಲ ಕೆತ್ಕೊಂಡಿರಿ. ಇಷ್ಟೆಲ್ಲ ಕಷ್ಟಪಟ್ಟಿರಿ. ಹೌದಾ? ಒಬ್ಬೊಬ್ಬರು ತುಂಬ ಬಡವರು ಇರ್ತಾರೆ. ಇದೇ ಒಂದು ಆದಾಯ ಸರ್ ನಮ್ಮದು, ಏನಾದರೂ ಮಾಡಿ ನಾನು ಇಂಡಿಯನ್ ಆರ್ಮಿ ಸೇರಲೇಬೇಕು ಸರ್, ನನ್ನ ಡ್ರೀಮ್ ಅದ ಸರ್, ನನ್ನ ಕನಸು ಅಂತ ಅಂದ್ಕೊಂಡು ಬಂದಿರಿ. ಅಂದ್ಕೊಂಡೆ ನೀವು ಫಿಸಿಕಲ್ ಆಲ್ರೆಡಿ ಪಾಸ್ ಆಗಿರಿ. ಇದನ್ನು ಇನ್ನು 18 ದಿವಸ ಬಿಡಬೇಡ್ರಿ. ಪ್ರಾಬ್ಲಮ್ ಅಂತ ಕಮೆಂಟ್ ಹೇಳ್ರಿ, ಸರ್ ನಮ್ಗೆ ಈ ಕ್ವಶನ್ ತಿಳಿದಿಲ್ಲ. ರೈಟ್, ನಾವು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ವಾಪಸ್ ಹೋಗ್ಬೇಡ್ರಿ. ಈ ಸರಿ ಆಗಿದ್ದು ಮುಂದಿನ ಸರಿ ಏನೋ ನಿಮ್ಮದು ಫಿಸಿಕಲ್ ಆಗ್ತದಂತ ಇಲ್ಲ, ಆಗ್ತದೋ ಇಲ್ಲೋ ನಮಗೂ ಗೊತ್ತಿಲ್ಲ. ಹೌದು, ದಯವಿಟ್ಟು ಪ್ರಾಕ್ಟೀಸ್ ಮಾಡಿರಿ. 18 ದಿವಸ ಅಷ್ಟೇ ಉಳಿದದ. ರೈಟ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನಪ್ಪ? 3ನೇದು ಸಿ.
ನಾನು ಈಗ ಸ್ಮಾಲೆಸ್ಟ್ 3 ಡಿಜಿಟ್ ನೋಡೀನಿ, ನನಗೆ ಲಾರ್ಜೆಸ್ಟ್ 3 ಡಿಜಿಟ್ನ ಕಮೆಂಟ್ ಮೂಲಕ ಹೇಳ್ರಿ. ತಿಳಿಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಸರಿ ತಿಳಿಲಿಲ್ಲರಿ ಯಾವುದು ಅಂತ ಹೇಳ್ರಿ ಅಂತ ಹೇಳ್ರಿ, ನೆಕ್ಸ್ಟ್ ಕ್ಲಾಸ್ ನಾವು ಹೇಳ್ತೀವಿ. ತಿಳಿಲಿಕ್ಕತ್ತು ಸ್ಲೋ ಆಗಿ ನೋಡ್ಕೊರಿ. ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 25% ಆಫ್ 30% ಆಫ್ 2/7 ಆಫ್ 1680 ಎಷ್ಟಾಗುತ್ತೆ? ಹುಡುಗರಿಗೆ ಇಲ್ಲೇ ಕನ್ಫ್ಯೂಸ್ ಮಾಡ್ತಾನವ. ಸ್ವಲ್ಪ ನೋಡ್ರಿ, ಇದು ಏನು ಕೇಳನವ, ಕೇಳಿರೋದೇನು 25% ಆಫ್ 30% ಆಫ್ 35% ಆಫ್ 2/7 ಆಫ್ 1680. ಸಿಂಪಲ್. ಈ ಥರ ಕೇಳಿದಾಗ ಏನು ಮಾಡಬೇಕು, 25/100 ಇಂಟು 35/100. ಯಾಕಂದ್ರೆ 100 ಎದಕ್ಕೆ ರೀ ಸರ್, ನಾವು ಯಾವಾಗಲೂ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದೇನು ಶೇಕಡ 100ಕ್ಕೆ ನಾವು ಪರ್ಸೆಂಟೇಜು ಕ್ಯಾಲ್ಕುಲೇಟ್ ಮಾಡ್ತೀವಿ. ಗಾಟ್ ಇಟ್? ಇಂಟು 2/7 ಇಂಟು 1680. ಹೌದು, ಓಕೆ. 7 ಒಂದ್ಲೆ 7 ಐದ್ಲೆ 5 ಒಂದ್ಲೆ 5 ಎರಡ್ಲೆ 5 20ಲೆ. ಹೌದು. ನೆಕ್ಸ್ಟ್ ಏನು, 5 4ಲೆ 5 5ಲೆ. ತಿಳಿತು? 5 ಒಂದ್ಲೆ 5 20ಲೆ. ಕಡ್ತಾ ಹೊಡಿಲಿಕ್ಕೆ ನಾ ಏನು ಮಾಡ್ಲಿಕ್ಕಿಲ್ಲ, ಜಸ್ಟ್ ಕಡ್ತಾ ಎಲ್ಲೆಲ್ಲಿ ಬರ್ಲಿಕ್ಕತ್ತಾವ ಅಲ್ಲೆಲ್ಲಿ ಕಡ್ತಾ ಹೊಡ್ಲಿಕ್ಕತ್ತೀನಿ. ರೈಟ್. ನೆಕ್ಸ್ಟ್ 4 ಒಂದ್ಲೆ 4 4ಲೆ 4 ಎರಡ್ಲೆ 4 0 1. ರೈಟ್. 0 0 ಕ್ಯಾನ್ಸಲ್. 2 1s 2 21s 2 1s 221. ರೈಟ್. ನೆಕ್ಸ್ಟ್ ಏನು ಉಳಿತಿಲ್ಲೇ 2 ಅದ ಇಲ್ಲೇ, ನಾ ಕಡ್ದ ಹೊಡೆದಿಲ್ಲ. 21 ಇಂಟು 2 ಈಸ್ 42. ಸೊ ಆನ್ಸರ್ ಏನಾಗ್ತದೆ 42. 42 ಆಗ್ತದೆ. ಆನ್ಸರ್ ಬಿ ಆಗ್ತದೆ. ಯಾರಿಗೆ ತಿಳಿದಿಲ್ಲ ನೋ ಪ್ರಾಬ್ಲಮ್. ಹೌದಾ? ಒಂದ್ಸರಿ ನೋಡ್ಕೊಡ್ರಿ. ಏನು ಮಾಡಬೇಕು, 25/100. ಸರ್ 25/100 ಯಾಕೆ ಮಾಡಿದ್ರಿ? ಅಲ್ಲಿ ಪರ್ಸೆಂಟೇಜ್ ಕೊಟ್ಟನಪ್ಪ, ತಿಳಿಲಿಕ್ಕತ್ತದ. ಏನು ಕೇಳ್ಯಾನ, ಪರ್ಸೆಂಟೇಜ್ ಕೊಟ್ಟನಲ್ಲ, ಅದಕ್ಕೆ 25/100 ಇಂಟು 35/100 ಇಂಟು 2/7. ಮತ್ತು ಸರ್ 2/7 ಪರ್ಸೆಂಟೇಜ್ ಮಾಡ್ಕೊಂಡಿಲ್ಲ ರೀ, ಅವ ಪರ್ಸೆಂಟೇಜ್ ಕೊಟ್ಟೇ ಇಲ್ಲಿ ಆಫ್ ಅಂತ ಕೊಟ್ಟನ. ನೆನ್ಪಿಟ್ಕೊಡ್ರಿ ಸ್ಟೂಡೆಂಟ್ಸ್, ಕನ್ಫ್ಯೂಸ್ ಆಗೋದಿಲ್ಲೇ. ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಟೈಮ್ ತೊಗೊಳ್ರಿ. ಇಲ್ಲಿ ಟೈಮ್ ತೊಗೊಳ್ರಿ, ಎಕ್ಸಾಮ್ನಾಗ ಇಲ್ಲ. ಎಕ್ಸಾಮ್ನಾಗ ಟೈಮ್ ತೊಗೊಳಂಗಿಲ್ಲ ಇಷ್ಟೊತ್ತು. ಇಲ್ಲೇ ಆಫ್ ಅಂತ ಕೊಟ್ಟಾನ. ಆಫ್ ಅಂದ್ರೇನು, ಗುಣಿಸೋದು, ಮಲ್ಟಿಪ್ಲಿಕೇಶನ್ ಸೈನ್ ಅಂತೀವಿ ನಾವು, ಇಂಟು ಅಂತ ಕರಿತೀವಿ. ಹೌದಾ? ಇಂಟು 1680. ನಾ ಇಲ್ಲಿ ಏನು ಮಾಡಿದೆ, ಎಲ್ಲೆಲ್ಲಿ ಕಡ್ತಾ ಹೋಗ್ತಾವೆ ಅಲ್ಲಿ ಕಡ್ತಾ ಮಾಡಿದೆ. ಆನ್ಸರ್ ಎಷ್ಟು ಬಂತು? 42 ಬಂತು. ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಫೈನ್. If a car is running at a speed of 24 km/h, how much distance it will cover in 3 hours? ಒಂದು ಕಾರು ಎಷ್ಟು ವೇಗದಾಗ ಹೊಂಟದ ಅಂದ್ರೆ 24 ಕಿಲೋಮೀಟರ್ 1 ಗಂಟೆಗೆ ಹೊಂಟದ. ಹೌದಾ? ಅವ ಏನು ಕೇಳ್ಯಾನಪ್ಪ ಅಂದ್ರೆ ನಮಗೆ 3 ಗಂಟೆಗೆ ಎಷ್ಟು ಆಗ್ತದೆ, 3 ಗಂಟೆಗೆ ಎಷ್ಟು ಡಿಸ್ಟೆನ್ಸ್ ತಗೋತಾರ ಅಂತ ಕೇಳ್ಯಾನ. ನೋಡ್ರಿ ಒಂದ್ಸರಿ ಕ್ವಶನ್ ನೋಡ್ರಿ. ಓಕೆ. ಇಫ್ ಅ ಕಾರ್ ಈಸ್ ರನ್ನಿಂಗ್ ಅಟ್ ಅ ಸ್ಪೀಡ್ ಆಫ್ 24 km/h, 1 ಅವರಿಗೆ ಏನಪ್ಪ ಅಂದ್ರೆ ಕಾರು 24 km/h ಹೋಗ್ತದೆ. 3 ಅವರಿಗೆ ಎಷ್ಟು ಹೋಗ್ತದೆ ನಮಗೆ ಗೊತ್ತದ. ಸ್ಪೀಡ್ ಈಸ್ ಈಕ್ವಲ್ಸ್ ಟು d/t, ಡಿಸ್ಟೆನ್ಸ್ ಬೈ ಟೈಮ್. ಏನು, ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ನಮಗೆ ಸ್ಪೀಡ್ ಕೊಟ್ಟಾನವ. ಇಲ್ಲಿ ಏನು ಕೊಟ್ಟಾನಪ್ಪ, 24 km/h ಅಂತ ಕೊಟ್ಟಾನ. ರೈಟ್. ನಮಗೆ ಕಂಡು ಹಿಡಿದೇನು, what we are here to find out, we are here to find out the distance ಕಂಡು ಹಿಡಿಲಿಕ್ಕೆ ನಮಗೆ ಕೇಳ್ಯಾನ. ಹೌದು? ಡಿಸ್ಟೆನ್ಸ್ ಹೆಂಗಿರ್ತದೆ ಹಂಗೆ ಟಿ ಕೊಟ್ಟಾನ. ಟಿ ಎಸ್ ಅಂತ, ಟಿ ಅಂದ್ರೆ ಟೈಮ್, ಇಲ್ಲಿ ಎಸ್ ಅಂದ್ರೆ ಸ್ಪೀಡು, ಡಿ ಅಂದ್ರೆ ಡಿಸ್ಟೆನ್ಸು, ಟಿ ಅಂದ್ರೆ ಟೈಮ್. ಹೌದಾ? ನಮಗೇನು ಕೇಳ್ಯಾನವ, ಡಿ ಕೇಳ್ಯಾನ. ಹೌದಾ? ಡಿ ಈಸ್ ಈಕ್ವಲ್ಸ್ ಟು, ಈ ಕಡೆ ಮಲ್ಟಿಪ್ಲೈ ಮಾಡಿರಿ, ಇದು 24 ಇಂಟು 3 ವಿಚ್ ಈಸ್ ಈಕ್ವಲ್ಸ್ ಟು 72. 72 ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತಿಲ್ಲ ಅಂದ್ರೆ ಸ್ವಲ್ಪ ಪಾಸ್ ಮಾಡಿರಿ, ಇದನ್ನು ನೋಡ್ಕೊಡ್ರಿ. ಡಿ ಎಸ್ ಈಸ್ ಈಕ್ವಲ್ ಟು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ನಿಮಗೆ ಗೊತ್ತಾಗ್ತದೆ. ಓಕೆ. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಕನ್ವರ್ಟ್ 18 km/h ಟು m/s ಅಂತ ಕೇಳ್ಯಾನ. ಹೌದಾ? ಈ ಥರ ಕ್ವಶನ್ಸ್ ಸ್ವಲ್ಪ ಕಾಮನ್ ಆಗಿಬಿಟ್ಟಾವೆ ಇವಾಗ. ಏನಂತ ಕಾಮನಪ್ಪ ಅಂದ್ರೆ m/s ಟು km/h ಅಥವಾ km/h ಟು m/s ಈ ಟೈಪ್ ಅಂತ. ಅವ ಕೊಟ್ಟಿದ್ದೇನಿಲ್ಲಿ km/h ಕೊಟ್ಟಾನ. ಹೌದಾ? ನಮಗೆ ಕೇಳಿರೋದೇನು, m/s ಕನ್ವರ್ಟ್ ಮಾಡೋಣ. ಈ ಟೈಪ್ ಇದ್ದಾಗ ಡಿವೈಡೆಡ್ ಬೈ 5/18. ಕಿಲೋಮೀಟರ್ ಇದ್ದಿದ್ದನ್ನು m/s ಮಾಡ್ಬೇಕಂದ್ರೆ 5/18, ಅಥವಾ m/s ಇದ್ದಿದ್ದು ಕಿಲೋಮೀಟರ್ ಮಾಡಲಿಕ್ಕೆ ಏನದ 18/5. ಗಾಟ್ ಇಟ್? ಸೊ ಈ ಕಡ್ತಾ ಹೊಡಿದೆ 18 ಹೋಗ್ತದೆ, ಉಳಿತದೇನೋ 5. ಸೊ ಆನ್ಸರ್ ಈಸ್ 5 m/s. ತಿಳಿಲಿಕ್ಕತ್ತದ ಎಲ್ಲರಿಗೂ? ನೀವು ಸಾಲ್ವ್ ಮಾಡಿರಿ. ತಪ್ಪು ಬಂದ್ರೆ ತಪ್ಪು,
ನೋ ಪ್ರಾಬ್ಲಮ್ ಸರ್. ತಪ್ಪು ಬಂದದ್ರಿ ಹೆಂಗೆ ಮಾಡ್ರಿ ನೋ, ನೀವು ಟ್ರೈ ಮಾಡ್ಲಿಕ್ಕೈತಿ ಅಂತ ತಪ್ಪು ಬಂದದ, ಹೌದಾ? ಇಲ್ಲಿ ತಪ್ಪು ಬರಲಿಲ್ಲ ಅಂದರೆ ಎಲ್ಲಿ ಬರ್ಬೇಕು ತಪ್ಪು? ಮುಂದೆ ಎಕ್ಸಾಮ್ನಾಗ ತಪ್ಪು ಬರಬಾರ್ದು, ಇಲ್ಲೇ ತಪ್ಪು ಬರಲಿ. ಎಷ್ಟೇ ಎಡುವುದು ಬೀಳುವುದು ಆದರೆ ಇಲ್ಲೇ ಎಕ್ಸಾಮ್ನಾಗ ಎಡುವುದಿಲ್ಲ ಬೀಳುವುದು ಇಲ್ಲ, ಯಾಕಂದ್ರೆ ಅಲ್ಲಿ ಪಾಟ್ ಆನ್ಸರ್ ಹಾಕಿ ಬರೋದಿರ್ತದೆ, ರೈಟ್? ಓಕೆ, ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ cot 90? ಏನು ಸರ್ ಇದು cot 90? ಟ್ರಿಗ್ನೋಮೆಟ್ರಿ ಒಳಗೆ ಬರ್ತಪ್ಪ. ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್, ಕೊಸೆಕ್ ಅಂತ ಬರ್ತಾವೆ, ಹೌದಾ? ಏನು ಬರ್ತದೆ ಇಲ್ಲಿ? ಸೈನ್, ಟ್ರಿಗ್ನೋಮೆಟ್ರಿ ಒಳಗೆ ಬರ್ತದೆ. ಟ್ರಿಗ್ನೋಮೆಟ್ರಿ ಒಂದು ಚಾಪ್ಟರ್ ಅದ ನಿಮಗೆ, ಹೌದಾ? ಇದೇನು ಕೇಳೋಣವ, cot 90 ಎಷ್ಟದ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಕೇಳೋಣ. ಓಕೆ, ಈ ವಿಡಿಯೋದಾಗಿ ನಿಮಗೆ ನೆಕ್ಸ್ಟ್ ಹಾಕ್ತೀವಿ. ಸದ್ಯ ಇದು ಏನು ಬರ್ತಂದ್ರೆ ಒಂದು ಚಾರ್ಟ್ ಬರ್ತದೆ. ಸೈನ್ 0 ಎಷ್ಟು, ಸೈನ್ 30 ಎಷ್ಟು, ಸೈನ್ 0 0, ಸೈನ್ 30 1/2, ಸೈನ್ 45 1/√2 ಈ ಥರ ಬರ್ತಾವೆ, ಹೌದಾ? ಅದನ್ನು ನಿಮಗೆ ನೆಕ್ಸ್ಟ್ ಬರ್ತದೆ, ಅದನ್ನು ನೋಡ್ಕೊಡ್ರಿ. ಯಾರ್ಯಾರ ಕಡೆ ಇಲ್ಲ ಅದನ್ನು ಬರ್ಕೊಡ್ರಿ, ನೋ ಪ್ರಾಬ್ಲಮ್, ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದ್ರ ಪ್ರಕಾರ cot 90 ಎಷ್ಟಾಗ್ತದೆ? 0 ಆಗ್ತದೆ. ಸರ್ ಹೆಂಗೆ ಮಂತ್ರಿ cot 90? ಒಂದು ಟೇಬಲ್ ಬರ್ತದೆ, ಆ ಟೇಬಲ್ ನೋಡ್ರಿ ನಿಮಗೆ ಗೊತ್ತಾಗ್ತದೆ. ಓಕೆ, ಒಂದು 2 ಮಿನಿಟ್ಸ್ ಸ್ವಲ್ಪ ನೋಡ್ಕೊಡ್ರಿ, ನಿಮಗೆ ನೆಕ್ಸ್ಟ್ ಆ ಒಂದು ಇಮೇಜ್ ಬರ್ತದೆ, ಒಂದು ಟೇಬಲ್ ಬರ್ತದೆ, ನಿಮ್ಗೆ ಆನ್ಸರ್ ಗೊತ್ತಾಗ್ತದೆ. ಓಕೆ, ಓಕೆ, ಎಲ್ಲರೂ ಅದು ಇಮೇಜ್ ಟೇಬಲ್ ನೋಡ್ಕೊಂಡಿರಿ ಅನ್ಕೋತೀನಿ. ಆ ಟೇಬಲ್ ಒಳಗವಲ್ಲ ಸ್ವಲ್ಪ ಬರ್ಕೋರಿ, ನಿಮಗೆ ಯೂಸ್ ಆಗ್ತವೆ. ಟ್ರಿಗ್ನೋಮೆಟ್ರಿ ನಿಮಗೆ ಭಾಳ ಟ್ರಿಗ್ನೋಮೆಟ್ರಿ ಟಫ್ ಕೇಳಂಗಿಲ್ಲ, ಹೌದಾ? ಟ್ರಿಗ್ನೋಮೆಟ್ರಿ ಒಳಗೆ ಏನು ಕೇಳಂಗಿಲ್ಲ, ಟಫ್ ಕೇಳಂಗಿಲ್ಲ. ಟ್ಯಾನ್ ಅಂದರೆ ಏನು? ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕಾಟ್ ಥೀಟಾ ಅಂದರೆ ಏನು? ಕಾಟ್ ಥೀಟಾ ಅಂದರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಕೊಸೆಕ್ಸ್ ಥೀಟಾ ಅಂದರೆ ಏನು? ಕೊಸೆಕ್ ಥೀಟಾ ಅಂದರೆ 1/sin ಥೀಟಾ. ಈ ಥರ ಬರ್ತಾವೆ, ತಿಳಿಲಿಕ್ಕತ್ತಾವು. ಕೊಸೈನ್ ಥೀಟಾ 1/cosine ಥೀಟಾ ಈಸ್ sin theta. Next one, the average of 11 numbers is 60. ಏನು average ಅಂದ್ರೆ ಏನ್ರಿ? ಸರಾಸರಿ ಅಂತ ಕರಿತೀವಲ್ಲ. The average of 11 numbers is 60. If 11 is added to each number, what is the new average? ಏನದ? 11 ಮಂದಿ ಇದ್ದಾರ ಅಥವಾ 11 ನಂಬರ್ ಅಂತು, 11 ನಂಬರ್ ಅವ, ಅದ್ರದ್ದು ಸರಾಸರಿ ಎಷ್ಟದಪ್ಪ ಅಂದ್ರೆ 60 ಅದ. ಇನ್ನೂ ಒಂದು 11 ಆ್ಯಡ್ ಮಾಡ್ತೀನಿ, ಎಷ್ಟಾಗ್ತದೆ? ಸಿಂಪಲ್ ಆನ್ಸರ್. ಇದು ನಮ್ಮ ಹುಡುಗರಿಗೆ ನಾನು ರೆಗ್ಯುಲರ್ ಕ್ಲಾಸ್ನಾಗ ಹೇಳ್ಕೊಟ್ಟೀನಿ. ಹೆಂಗೆ ಸರ್ ಬಂತ್ರಿ 11? ನಿಮ್ಮ ನಾ ಈಗ ಡೀಟೇಲಾಗಿ ಹೇಳಂಗಿಲ್ಲ ಹೆಂಗೆ ಬಂತು ಏನು ಅಂತ. ನಮ್ಮ ಆಫ್ಲೈನ್ ಕ್ಲಾಸ್ನಾಗ ಡೀಟೇಲಾಗಿ ಹೇಳೀನಿ. ಆನ್ಸರ್ ಎಷ್ಟು ಬರ್ತದೆ? 71 ಬರ್ತದೆ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೋಗಿದ್ದ ಮುಂಚೆ ಒನ್ಸ್ ಅಗೇನ್, ಯಾರಾದರೂ ಇನ್ನೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕಮೆಂಟ್, ಲೈಕ್, ಶೇರ್ ಮಾಡ್ತಾ ಇರ್ರಿ, ರೈಟ್? ಸೊ we'll go with the next question, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9 and 6? ಏನಂತ ಕೇಳೋಣವ? ಯಾವ ಒಳಗೆ ಕೊಟ್ಟಿರುವಂಥ ಆಪ್ಷನ್ನು 9 ಮತ್ತು 6ರಲ್ಲಿ ಕಂಪ್ಲೀಟಾಗಿ ಭಾಗ ಹೋಗ್ತಾವು? ಹೌದು, ಏನು ಕೇಳೋಣ? 9ರಲ್ಲೇನೂ ಭಾಗ ಹೋಗಬೇಕು, ಆ್ಯಂಡ್ ಅಂತ ಕೊಟ್ಟಾನ ಇಲ್ಲಿ. ಸೆಂಟರ್ ಏನದ? ಆ್ಯಂಡ್ 9ರಲ್ಲೇನೂ ಭಾಗ ಹೋಗಬೇಕು ಮತ್ತು 6ರಲ್ಲೇನೂ ಭಾಗ ಹೋಗಬೇಕು. ಓಕೆ, ಆ್ಯಸ್ ಯೂಶ್ವಲ್ 1-2 ಸೆಕೆಂಡು ವಿಡಿಯೋ ಪಾಸ್ ಮಾಡಿರಿ ಪ್ಲೀಸ್. ನೆಕ್ಸ್ಟ್ ಹೋಗಬೇಡ್ರಿ, 1-2 ಸೆಕೆಂಡ್ ಪಾಸ್ ಮಾಡಿರಿ. ಇದಕ್ಕೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬರಲಿಲ್ಲ ನಾ ಮಾಡ್ತೀನಿ. 1-2 ಸೆಕೆಂಡ್ ಪಾಸ್ ಮಾಡಿರಿ. 9ರಲ್ಲೇನೂ ಭಾಗ ಹೋಗ್ಬೇಕಾದು ಆ ಸಂಖ್ಯೆ ಮತ್ತು 6ರಲ್ಲೇನೂ ಹೋಗಬೇಕು. ಟ್ರೈ ಮಾಡಿರಿ ನೋಡೋಣ. ಓಕೆ, ಟ್ರೈ ಮಾಡಿರಿ ಅನ್ಕೋತೀನಿ. ಕಮೆಂಟ್ ಮಾಡಿರಿ. ನಿಮ್ಮ ಆನ್ಸರ್ ತಪ್ಪಂದ್ರೆ ನೋ ಪ್ರಾಬ್ಲಮ್, ಕಲೀಲಿಕ್ಕತ್ತೀವಿ ನಾವು. ಕಲಿಯೋ ಮುಂದಾಗ ತಪ್ಪು ಮಾಡೋದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್, ತಪ್ಪೇನಿಲ್ಲ, ಹೌದಾ? ಓಕೆ, ನಾವು ನೋಡೋಣ ಬರ್ರಿ. ಯಾವುದೋ ಒಂದು ಸಂಖ್ಯೆ 9ರಲ್ಲೇನು ಮತ್ತು 6ರಲ್ಲೇನು ಭಾಗ ಹೊಂತದ ಅನ್ನೋದು ನೋಡೋಣ. ಈಗ 24 ತೊಗೊಂಡು ಫಸ್ಟ್ ಒಂದು, ಹೌದು? 4 24. ಓಕೆ, 6ರಲ್ಲೇ ಹೋಗ್ತದೆ, 9ರಲ್ಲೇ ಹೋಗ್ತೇನೋ ಇಲ್ಲ, ಯಾಕಂದ್ರೆ 9 3 27, 9 3 27 ಅದ. ಆದರೆ ಇಲ್ಲಿ ಕೊಟ್ಟಿರೋದು 24 ಹೋಗಂಗಿಲ್ಲ, ರೈಟ್? ಈಗ ಆಪ್ಷನ್ ಬಿ ನೋಡೋಣ, ಹೌದು? 6 3 18, 9 2 18, ರೈಟ್? ಸೊ ಹಿಯರ್ ವಿ ಗೋ, ಅವರ್ ಆನ್ಸರ್ ಈಸ್ ಬಿ, 18, 18. ತಿಳಿಲಿಲ್ಲ ಅಂದರೆ ಪಾಸ್ ಮಾಡಿರಿ. ಈಗ ನೋಡಿರಿ, ಇದು 27 ನೋಡ್ರಿ. 9 3 27, 9 3 27. ಆದರೆ 27 6 ಸಂಖ್ಯೆ, 6 ಮಗ್ಗಿ ಒಳಗಿಲ್ಲ. 6 ಟೇಬಲ್ಸ್ ಒಳಗೆ ಯು ವಿಲ್ ನಾಟ್ ಫೈಂಡ್ 27. ಸೊ ಇದು ಆನ್ಸರ್ ಅಲ್ಲ, ರೈಟ್? 63, 9 7 63.
9 7 63 ಆದ್ರೆ 63 ನಮ್ಮ 6 ಟೇಬಲ್ಸ್ ಒಳಗಿಲ್ಲ, 6ರ ಮಗ್ಗಿ ಒಳಗೆ 63 ಇಲ್ಲ. ಸೊ ನಮ್ಮ ಆನ್ಸರ್ ಏನಾಗ್ತದೆ? ಬಿ ಆಗ್ತದೆ. ತಿಳಿಲಿಕ್ಕತ್ತು? ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಾವು. 10th one. The purchase price of an article is 80,000. ಒಂದು ಪರ್ಚೇಸ್ ಯಾವುದೋ ಒಂದು ಆರ್ಟಿಕಲ್ ಒಂದು ಐಟಮನ್ನು ಪರ್ಚೇಸ್ ಮಾಡೋಣ, ಅದಕ್ಕೆ ಎಷ್ಟದಪ್ಪ? 80,000 ಅದ. ರೈಟ್. ಇಫ್ ಇಟ್ ಈಸ್ ರೆಡ್ಯೂಸ್ಡ್ ಬೈ 10%, ದೆನ್ ವಾಟ್ ವಿಲ್ ಬಿ ದಿ ನ್ಯೂ ಪ್ರೈಸ್? ಈಗ 80,000 ಕೊಟ್ಟು ಒಂದು ಐಟಮ್ ತೊಗೊಂಬಂದನಲ್ಲ, ಅದನ್ನು 10% ಕಡಿಮೆ ಮಾಡಿದ್ರೆ ಎಷ್ಟಾಗ್ತದ ಅಂತ ಕೇಳ್ಯಾನ. ತಿಳಿಲಿಕ್ಕತ್ತದ? 80,000 ಏನು ಮಾಡಬೇಕು? ಸಿಂಪಲ್, 80,000ದು 10% ಎಷ್ಟಾಗ್ತದೆ? ಅದು ಬಂದಿರುವಂಥ ಅಮೌಂಟು 80,000 ಒಳಗೆ ಕಳೆದ್ಬಿಡ್ರಿ. ಟ್ರೈ ಮಾಡಿರಿ ನೋಡೋಣ. ಸಿಂಪಲ್ ಅದ, ಇದು ಪರ್ಸೆಂಟೇಜ್ ಕಾನ್ಸೆಪ್ಟ್. ಏನು ಮಾಡಿರಿ? 80,000 ಅದಲ್ಲ, ತೊಗೊಂಡು ಬಂದಿನ 80,000 ಕೊಟ್ಟು ಒಂದು ಐಟಮ್ ತೊಗೊಂಬಂದಿನಿ, ಹೌದಾ? ಮಾರ್ಕೆಟಿಂದ ತೊಗೊಂಬಂದಿನಪ್ಪ 80,000 ಕೊಟ್ಟು. ಅವೇನು ಕೇಳ್ಯಾನ? 10% ರೆಡ್ಯೂಸ್ ಮಾಡಿರಿ, ಎಷ್ಟು ಬರ್ತದೆ ಹೊಸ ಪ್ರೈಸು, ಹೊಸ ಬೆಲೆ ಎಷ್ಟಾಗ್ತದೆ ಅಂತ ಕೇಳ್ಯಾನ. ಸಿಂಪಲ್, 80,000 10% ಮಾಡೋದು, ಬಂದಿರುವಂತಹ ಆನ್ಸರ್ 10% ಏನು ಅಮೌಂಟ್ ಬಂದಿರ್ತದೆ ಅದು 80,000 ಕಳೆದು ಬಿಡ್ರಿ, ಅದೇ ನಮ್ಮ ಆನ್ಸರ್. ಟ್ರೈ ಮಾಡ್ರಿ ನೋಡೋಣ ಇದನ್ನು. ಓಕೆ, ಪಾಸ್ ಮಾಡಿ ಟ್ರೈ ಮಾಡಿರಿ ಅನ್ಕೋತೀನಿ. ಕಮೆಂಟ್ ಮಾಡಿರಿ ನೋಡೋಣ. ನಮಗೇನು ಖುಷಿ ಆಗ್ತದೆ, ಹುಡುಗರು ನನ್ನ ಜೊತೆ ಸಾಲ್ವ್ ಮಾಡ್ಲಿಕ್ಕತ್ತಾರಪ್ಪ, ನನಗಿಂತ ಫಾಸ್ಟ್ ಸಾಲ್ವ್ ಮಾಡ್ಲಿಕ್ಕತ್ತಾರಪ್ಪ ಅಂದರೆ ನನಗೆ ಖುಷಿ ಆಗ್ತದೆ, ಹೌದಾ? ರೈಟ್. ನಾವು ನೋಡೋಣ. ದ ಪರ್ಚೇಸ್ ಪ್ರೈಸ್ ಎಷ್ಟದ? 80,000. ರೈಟ್. 80,000ದು 10%, ಹೌದು? ಎಷ್ಟದ? ಸಿಂಪಲ್, ಇದು ಟ್ರೆಡಿಷನಲ್ ಮೆಥಡ್ ಮಾಡ್ಲಿಕ್ಕೆ ನಾವು. 80,000 ಇಂಟು 10, ಎದಕ್ಕೆ ರೀ 10 ಸರ್? ಇಲ್ಲೇ ಶೇಕಡ 10% ಕೇಳೋಣ. 0 0 ಕ್ಯಾನ್ಸಲ್ ಆಗ್ತದ, ಹೌದಾ? ಇದು 0 ಕ್ಯಾನ್ಸಲ್ ಆಗ್ತದೆ, ಉಳಿತೆಷ್ಟು? 8,000. ಈ 8,000ದಲ್ಲ, 80,000ದ್ದು 10%. ಏನು? ಈ 8,000 ಏನದಲ್ಲ, ಶೇಕಡ 10 ಇದು 80,000ದ್ದು ಶೇಕಡ 10% ಇದು, ಹೌದಾ? ನಮಗೇನು ಕೇಳ್ಯಾನ? ಹೊಸ ಬೆಲೆ ಎಷ್ಟು ಅಂತ ಕೇಳ, ನ್ಯೂ ಪ್ರೈಸ್ ಎಷ್ಟು ಕೇಳ್ಯಾನ. ಅದಕ್ಕೆ ನಾವೇನು ಮಾಡ್ಬೇಕು ರೀ? 80,000 ಒಳಗೆ 8,000ನ ಕಳೆದು ಬಿಡ್ಬೇಕು. 0 0 0 2 7 72,000 ಈಸ್ ದ ನ್ಯೂ ಪ್ರೈಸ್. ಅರ್ಥ ಆಯಿತು? 72,000 ಏನೋ ನಮ್ಮದು ಹೊಸ ಬೆಲೆ, ಯಾಕಂದರೆ ನಾನು 10% ಕಡಿಮೆ ಮಾಡಿದ್ನಲ್ಲ. 72,000 ಅಂದರೆ ನಮ್ಮ ಆಪ್ಷನ್ಯಾಗ ಎಸ್, ಆಪ್ಷನ್ ಬಿ ಈಸ್ ಅವರ್ ರೈಟ್ ಆನ್ಸರ್. ಗಾಟ್ ಇಟ್? ತಿಳಿಲಿಕ್ಕತ್ತದ? ತಿಳಿಲಿಲ್ಲ ಅಂದ್ರೆ ಏನು ಮಾಡಿರಿ? ಒಂದ್ಸರಿ ನೋಡ್ಕೊರಿ ಹೆಂಗೆ ಮಾಡ್ಯಾರ ಇದನ್ನು. ಪಾಸ್ ಮಾಡಿರಿ ವಿಡಿಯೋ, ನೋಡ್ಕೊಡ್ರಿ. 80,000 ಇಂಟು 10 ಡಿವೈಡೆಡ್ ಬೈ 100, ಹೌದಾ? ಕಡ್ತಾ ಹೊಡೆದೀನಿ, 8,000 ಉಳಿತು. ಆ 8,000 80,000 ಒಳಗೆ ತೆಗೆದೀನಿ, ನಮಗಷ್ಟು ಉಳಿತು 72,000 ಉಳಿತು. ದಟ್ ವಿಲ್ ಬಿ, ಅದು ನಮ್ಮ ಹೊಸ ಬೆಲೆ. ನೀನು ಪರ್ಚೇಸ್ ಮಾಡಿಲ್ಲ, ಅದು ನ್ಯೂ ಪ್ರೈಸ್ ಅಂತ ಹೇಳ್ತೀವಿ. ರೈಟ್. ನಾವು ದ ಅವರೇಜ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್. ನೆಕ್ಸ್ಟ್ ಕ್ವಶನ್ ಏನು ಕೇಳೋಣ? ದ ಅವರೇಜ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್ ಅಂತ ಕೇಳೋಣ, ಹೌದಾ? ಇಲ್ಲಿ 2 ಕಾನ್ಸೆಪ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ರಿ. ಇಲ್ಲೆಲ್ಲರೂ ಏನು ಕೇಳೋಣ? ಮೊದಲಿಗೆ ಅವರೇಜ್ ಅಂತ ಕೇಳೋಣ. ಅವರೇಜ್ ಅಂದ್ರೆ ಏನು ರೀ? ಅವರೇಜ್ ಅಂದ್ರೆ ಏನಪ್ಪ? ಸರಾಸರಿ ಅಂತ ಕರಿತೀವಿ ನಾವು, ಹೌದಾ? ಸರಾಸರಿ ಅಂತ ನಾವು ಪ್ರೀವಿಯಸ್ ವಿಡಿಯೋದಾಗೂ ಇದ್ರೊಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡೀವಿ, ಹೌದಾ? ಅವರೇಜ್ ಅಂದ್ರೆ ಏನು? ಸರಾಸರಿ. ನೆಕ್ಸ್ಟ್ ಏನು ಕೇಳೋಣ? ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಏನು? ಬೇಸ ಸಂಖ್ಯೆ, ಸಮ ಸಂಖ್ಯೆ, ಬೇಸ ಸಂಖ್ಯೆ ಅಂತ ಕರಿತಿರಲ್ಲ. ಯಾವ್ಯಾವ ಆಡ್ ನಂಬರ್ಸ್ ಅಂದರೆ 1 3 5 7 9, ಅವು ಆಡ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಅವ ಏನು ಕೇಳೋಣ? ಇವು ಇಂಥವು 10 ಆಡ್ ನಂಬರ್, ಫಸ್ಟ್ 10 ಆಡ್ ನಂಬರ್ ಫಸ್ಟ್ ಅಂತ ಕೇಳ, ನೆನ್ಪಿಟ್ಕೊಡ್ರಿ ಅದನ್ನು. ಫಸ್ಟ್ ಯಾವ್ಯಾವು? 1 3 5 7 9 11, ಹಿಂಗೆ 10 ಬರೋವರೆಗೂ ಮಾಡ್ಬೇಕು ನಾವು. ಅಂದರೆ 10 ಅಂತಂದ್ರೆ 10 ಅಲ್ಲ, 1 3 5 7 9 11 13 15 17 19 ಬರ್ತಾವಲ್ಲ, ಹಂಗೆ 10 ಬರಬೇಕು. ಅವಕ್ಕೂ ಸರಾಸರಿನ ಕಂಡು ಹಿಡಿ ಅಂತ ಹೇಳಿ, ಹೌದಾ? ಒಂದು ಶಾರ್ಟ್ಕಟ್ ಮೆಥಡ್ ನೋಡೋಣ ಬರ್ರಿ ಈ ಸತ್. ಫಾರ್ ಎಕ್ಸಾಂಪಲ್, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ, ಇಂಪಾರ್ಟೆಂಟ್ ಅದ, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ, ಹೌದಾ? ಈಗ 1 ಮತ್ತು 3 ತೊಗೊಂಡೇನ, ಹೌದಾ? ಇವೆರಡು ಫಸ್ಟ್ 2 ಬೆಸ ಸಂಖ್ಯೆ, ಫಸ್ಟ್ 2 ಆಡ್ ನಂಬರ್ಸ್, ಹೌದಾ? ಇವು ಕುರಿತು ನಾನು ಅವರೇಜ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ? 1 + 3, 1 ಮತ್ತು 3 ಕೂಡಿಸ್ತೀನಿ. ಎಷ್ಟು ಅಪ್ಪ ಟೋಟಲ್? ಇವು 2 2ರಲ್ಲೇ ಭಾಗ ಮಾಡ್ತೀನಿ. 4 ಡಿವೈಡೆಡ್ ಬೈ 2 ಅಂದರೆ 2 ಬಂತ ಆನ್ಸರ್. 2 1 2 2 ತಿಳಿಲಿಕ್ಕತ್ತ ಅಂದ್ರೆ ನಮಗೆ ಆನ್ಸರ್ ಏನು ಬಂತಿಲ್ಲೇ? 2ರದ್ದು 2 ಸಂಖ್ಯೆ ತೊಗೊಂಡಿನ, ಬರೀ 2 ತೊಗೊಂಡಿ. 1 3 2 ಬೆಸ ಸಂಖ್ಯೆ ಎಲ್ಲ ತೊಗೊಂಡಿನಿ. ಆನ್ಸರ್ ಎಷ್ಟು ಬಂತು? 2 ಬಂತು. ಅಂದ್ರೆ 2 ಸಂಖ್ಯೆ ತೊಗೊಂಡಾಗ ನನಗೆ 2 ಬಂದದ ಆನ್ಸರು. 10 ತೊಗೊಂಡಾಗ 10 ಆನ್ಸರ್ ಬರ್ತದೆ, ಮುಗಿತ ಆನ್ಸರ್. ತಿಳಿಯಾಕತ್ತದ?
ಎಲ್ಲರಿಗೂ ತಿಳಿಯಾಕತ್ತದ. ನಾ ಇಲ್ಲಿ 2 ಸಂಖ್ಯೆ ತೊಗೊಂಡಿನಿ, ಅದಕ್ಕೆ ನಂಗೆ ಆನ್ಸರ್ 2 ಬಂತು. 3 ತೊಗೊಂಡಿದ್ದೆ ಅಂತ ತಿಳ್ಕೊ, 1 3 5 ತೊಗೊಂಡೆ ಅಂತ ತಿಳ್ಕೊ, ಹೌದಾ, ನಂಗೆ ಆನ್ಸರ್ 3 ಬರ್ತದೆ. ಅಷ್ಟು ನಾ ಮಾಡೋಕೋತ ಹೋಗಂಗಿಲ್ಲ, ಯಾಕೆ ಎಕ್ಸಾಮ್ನಾಗ ಟೈಮ್ ಇರೋದಿಲ್ಲ. ಇದು ಮಾಡಿರಿ ಸರ್ ನೋಡೋಣ, ಇದೊಂದು ಓಕೆ. 1 + 3 + 5 / 3 ಎಷ್ಟಾಯ್ತು? 5 3 8 1 9 9 ಕೆಳ 3 ಅದ 3 3 ಅಂತಲೇ 3 3ಲೇ ಬಂತು 3 ಆನ್ಸರ್. ಯಾಕೆ 3 ನಂಬರ್ ತೊಗೊಂಡಿದ್ದು 3 ಬಂತು. ಅವ ಏನು ಕೇಳ 10 ತೊಗೊಂಡಾನ, 10 ತೊಗೊಂಡ್ರೆ ಎಷ್ಟು ಬರಬೇಕು? 10 ಬರಬೇಕು ಆನ್ಸರ್. ಓಕೆ, ತಿಳಿಲಿಕ್ಕತ್ತು, ಅರ್ಥ ಆಗ್ಯದ. ಇದು ನಮ್ಮ ಹುಡುಗರಿಗೆ ನಾನು ರೆಗ್ಯುಲರ್ ಕ್ಲಾಸ್ನಾಗ ಹೇಳಿದ್ದೆ. ತಿಳಿಲಿಕ್ಕತ್ತದ? ಫೈನ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಮ್ಮ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ನಿಮಗೆ ಇವೆಲ್ಲ ಗೊತ್ತಿತ್ತಪ್ಪ ಅಂದ್ರೆ ಪಾಸ್ ಮಾಡಿರಿ, ಪಟ 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 ಕಮೆಂಟ್ ಒಳಗೆ ನಿಮ್ಮ ಆನ್ಸರ್ ಹಾಕಿರಿ. ಸರ್ ನಾವು ಮಾಡೀನಿ ಸರ್, ಓಕೆ, ತಪ್ಪಾದ್ರೆ ಕರೆಕ್ಷನ್ ಕ್ರಾಸ್ ವೆರಿಫೈ ಮಾಡಿಕೊಡ್ರಿ, ಕರೆಕ್ಟ್ ಅದೋ ತಪ್ಪದೋ ಅಂತ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಒಳಗೆ ಕೇಳ್ರಿ. ಫೈನ್. Okay, we'll go to the next question. The next question says that 5, 10, 15, 20, 25 question mark 35. 5 10 15 20 25 question mark 35. ಹೌದಾ? ಇದ್ರೊಳಗೆ ಏನು ದೊಡ್ಡದು ಫಾರ್ಮುಲಾ ಇಲ್ಲ. 5 1 5, 5 2 10, 5 3 15, 5 4 20, 5 5 25, 5 6 30 ಬರ್ಬೇಕು. 30 ಅದನಪ್ಪ ಮುಗಿತು ಆನ್ಸರ್. ಸಿಂಪಲ್ ಇರ್ತಾವೆ, ಭಾಳ ತಲೆ ಕಟ್ಸ್ಕೊಂಡು ಮಾಡಂಗೆ ಇರೋದಿಲ್ಲ. ಒಂದೊಂದು ಈಸಿಯಾಗಿ ಇರ್ತಾವೆ. ನಾವು ಹೆಂಗೆ ನೋಡ್ತೀವಲ್ಲ ಆ ಪ್ರಶ್ನೆಯನ್ನು ಅದ್ರ ಮೇಲೆ ಹೋಗ್ತವೆ. ತಿಳಿಲಿಕ್ಕತ್ತದ? ಸೊ ಆನ್ಸರ್ ಈಸ್ 30. ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ದ HCF ಆಫ್ 18, 180 ಆ್ಯಂಡ್ 252 ಈಸ್ ಡ್ಯಾಶ್. HCF ಅಂದ್ರೆ ಏನು ರೀ? ಮಸಾ ಅಂತ ಕರಿತೀರಲ್ಲ, ನಾವೇನಂತ ಕರೀತೀವಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. HCFಗೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹಂಗಂದ್ರೆ ಇದು ಹೆಂಗೆ ಮಾಡೋದ್ರಿ ಸರ್? 18 ಅದ, 180 ಅದ, 252 ಅದ. ತಿಳಿಲಿಕ್ಕತ್ತ? ಹೌದಾ? ಈ ಕೊಟ್ಟಿರುವಂಥ ಆಪ್ಷನ್ ಒಳಗೆ ಈ 36, 18, 9, 27 ಕೊಟ್ಟದಲ್ಲ, ಇವು ಅಷ್ಟರೊಳಗೂ ಈ ಸಂಖ್ಯೆ, ಇವು 3 ನಂಬರು. ಈಗ 36 ಅದಿಲ್ಲ, 36 ನೋಡಬೇಕು. ಇದು ಅಷ್ಟು ಕಡ್ತಾ ಹೋಗ್ತಾವೆ ನಾವು. 18 ನೋಡ್ರಿ, 18 ಹೋಗ್ತಾವೆ ನಾವು. 9 ನೋಡ್ರಿ, 9 ಕಂಪ್ಲೀಟಾಗಿ ಕಡ್ತಾ ಹೋಗ್ಬೇಕಾ? 3 ಹೋಗ್ಬೇಕು. ಅದು ಆನ್ಸರ್ ನಮ್ಮದು HCF ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದು ನೋಡೋಣಪ್ಪ ಅಂದ್ರೆ ನಾವು ಈಗ ಏನು ಬಿ ನೋಡೋಣ. ಏನದ? ಬಿ 18 ಅದ, 18 ತೊಗೊಳ್ಳೋಣ ರ್ಯಾಂಡಮ್ ಆಗಿ. 18 1 18, 18 10 180. ರೈಟ್? ಮತ್ತು 18 1 18, 7 ಉಳಿತು. ಹೌದಾ? 18 7 ಉಳಿತು. 18 3 ಎಷ್ಟು? 18 3 18 ಇಂಟು 3 24, 2 ಕ್ಯಾರಿ 52. ರೈಟ್? ಓಕೆ, 18 4 32, 72 ಅಂದ್ರೆ 14. ಸೊ ಈ 18 ಅಷ್ಟೂರನ್ನು ಭಾಗ ಹೊಂದಿಸ್ಲಿಕ್ಕತ್ತದ. ಅದಕ್ಕೆ ನಮ್ದು ಏನಾಗ್ತದ? 18 ಈಸ್ ದ ಆನ್ಸರ್. 18 ಈಸ್ ದ ಆನ್ಸರ್. ಯಾಕಂದ್ರೆ 18ರಲ್ಲೇ ಹೋಗ್ತಾವೆ. ಅದು ದೊಡ್ಡ ನಂಬರ್ ಅದ. ಸರ್ 9ರಲ್ಲಿ ಹೋಗೋದಿಲ್ಲೇನ್ರಿ ಇದು? ನೋಡ್ರಿ, ಹೋಗ್ತಿತ್ತಪ್ಪ. ಅವಾಗ ಏನು ಕೇಳ್ಯಾನ? ಹೈಯೆಸ್ಟ್ ಕೇಳ್ಯಾನ. ದೊಡ್ಡದು, ಹೈಯೆಸ್ಟ್ ಅಂದ್ರೆ ದೊಡ್ಡದು. ಅದು ಕೊಟ್ಟಿರುವಂಥ ದೊಡ್ಡ ಸಂಖ್ಯೆ ಒಳಗೆ ಯಾವ್ದು ಹೋಗ್ತದೆ. ಸೊ ಆ ಆನ್ಸರ್ ಈಸ್ 18. ಆಯಿತು? ಸೊ 27 ಹೋಗಂಗಿಲ್ಲ ಅಂದರೆ ಸಣ್ಣದದು, ಇಲ್ಲೇ ಸಣ್ಣದು. ತಿಳಿಲಿಕ್ಕತ್ತದ? ಸೊ ಆನ್ಸರ್ ಏನಾಗ್ತದೆ? 18 ಆಗ್ತದೆ. ಇದು ಲಸಾ HCF. ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಇಂಟ್ರೆಸ್ಟ್ ಆಫ್ 3 years at the rate of 10% per annum of annual principal of 1000. ಹೌದಾ? ಇದು ಏನು ಕೇಳ್ಯಾನವ? ಸಿಂಪಲ್ ಇಂಟ್ರೆಸ್ಟ್ ಒಳಗೆ ಕೇಳ್ಯಾನ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ನೀನು ಮಾಡಿದ್ವಿ ಸರಳ ಬಡ್ಡಿ ಅಥವಾ ಸಾಮಾನ್ಯ ಬಡ್ಡಿ ಅಂತ ಏನಂತ ಕರಿತಿರಲ್ಲ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿ. ಹೌದಾ? ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಲ್ಲ ನೋಡೋಣ. ಫಾರ್ಮುಲಾ ಏನದ ಸಿಂಪಲ್ ಇಂಟ್ರೆಸ್ಟಿಗೆ? 2 seconds. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ ಅಂತ ಕಮೆಂಟ್ ಮಾಡ್ರಿ ನೋಡೋಣ. ಓಕೆ, ನಿಮಗೂ ರಿವೈಸ್ ಆಗ್ತದೆ, ಫಾರ್ಮುಲಾ ಸಾಲ್ವ್ ಮಾಡಲಿಕ್ಕೂ ಯೂಸ್ ಆಗ್ತದೆ ಇಲ್ಲಿ. ಹೌದಾ? ಹೋಪ್ ಪಾಸ್ ಮಾಡಿರಿ ಅಂದ್ಕೊಂಡಿನಿ. SI is equals to PTR by 100. PTR by 100. ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಣ? ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಹೌದಾ? ಇಂಟ್ರೆಸ್ಟ್ ಅಂದ್ರೆ ಇದೆಯಲ್ಲ, ರೈಟ್? ಅಟ್ 3 ಪ್ರಿನ್ಸಿಪಲ್ ಕೊಟ್ಟಾನ. P ಎಷ್ಟಪ್ಪ? 1000. T ಎಷ್ಟು ಕೊಟ್ಟಾನ? 3 years. ರೇಟ್ 10 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್. ಹೌದು? 300 ಅದನಪ್ಪ ಇಲ್ಲಿ ಎಲ್ಲರ? ಎಸ್,
300 ಈಸ್ ಅವರ್ ಆನ್ಸರ್. ಏನು ಸರ್ 300 ಅಂದ್ರೆ ನೀನು ಯಾರಾದ್ರ ಕಡೆ 1,000 ರೂಪಾಯಿ ಇಸ್ಕೊಂಡಿದ್ದಿ ಅಂದ್ರೆ ಅವ್ರು ನಿನಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ತೊಗೊಲಿಕತ್ತಿದ್ರು 3 ವರ್ಷಕ್ಕಂದ್ರೆ ನೀ ಕೊಡುವಂಥ ಬಡ್ಡಿ ಎಷ್ಟಾಗ್ತದೆ 3 ವರ್ಷ ಆದಮೇಲೆ 300 ರೂಪಾಯಿ ಆಗ್ತದೆ. ತಿಳಿಲಿಕತ್ತು 002 ಕ್ಯಾನ್ಸಲ್ ಮಾಡಿದೆ 3 ಇತ್ತಿಲ್ಲ. ಎದಕ್ಕೆ ಸರ್ 3 ವರ್ಷ 10 ಇಲ್ಲಿ ಹೌದಾ? ಕ್ಯಾನ್ಸಲ್ ಆಯ್ತು 100 ಆತಿದ್ದು 100 ಇಂಟು 300 300 ರೂಪಾಯಿ ನೀನು ಬಡ್ಡಿ ಕೊಡ್ತಿ 3 ವರ್ಷಕ್ಕೆ. ರೈಟ್ ಫೈನ್. ದ ಆನ್ಸರ್ ಇಸ್ ದಿಸ್. ಫೈಂಡ್ ಸ್ಕ್ವೇರ್ ರೂಟ್ ಆಫ್ 18769. 18769 ಎಷ್ಟಾಗ್ತದೆ? ನಾನು ನಿಮಗೆ ಇದು ಹೇಳಿನಿ ರೆಗ್ಯುಲರ್ ಕ್ಲಾಸ್ನಾಗ ಸ್ಕ್ವೇರ್ ರೂಟ್ ಹೆಂಗೆ ತೆಗಿಬೇಕಂತ. ಎಷ್ಟಾಗ್ತದೆ? 9. 7 7 9 ಆಯ್ತು, 3 3 9 ಆಯ್ತು, 3 ಅಂತೂ ಇವೆರಡು ಬರೋಂಗಿಲ್ಲ ಹೌದಾ? 121 2 ಡಿಜಿಟ್ ಓಕೆ ಉಳಿತೇನು 12 12 12 144 6 13 13 169 14 ತೊಗೊಂಡ್ರೆ ದೊಡ್ಡದಾಗ್ತದೆ ಹೌದಾ? ಆನ್ಸರ್ ಇಸ್ ಸಿ. ತಿಳಿಲಿಕ್ಕೆ ಎಲ್ಲರಿಗೂ ಆನ್ಸರ್ ಏನಾಗ್ತದೆ? ಸಿ ಆಗ್ತದೆ. ಓಕೆ, ಇಲ್ಲಿವರೆಗೂ ನಾವೇನು ಪ್ರಾಬ್ಲಮ್ ಮಾಡಿದ್ವಲ್ಲ ಇದು ಮ್ಯಾಥ್ಸ್ ರಿಲೇಟೆಡ್ ಅದ. ಸೊ ಯಾರಿಗಾದರೂ ಏನಾರು ತಿಳಿದಿಲ್ಲ ಅಂದ್ರೆ ಪ್ಲೀಸ್ ಕೇಳ್ರಿ, ನೆಕ್ಸ್ಟ್ ಕ್ಲಾಸಿಗೆ ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೀವಿ ಹೌದಾ? ಸ್ವಲ್ಪ ಜನ ಹೇಳ್ಯಾರ ಓಕೆ ಸರ್ ಅದು ಮಾಡಿರಿ ಇದು ಮಾಡಿರಿ, ಫೈನ್ ಡೆಫಿನೆಟ್ಲಾಗಿ ಮಾಡ್ತೀವಿ. ಯಾಕಂದ್ರೆ ಈ ಮೇನ್ ನಾವು ಈ ಸೆಷನ್ ಕ್ವಶನ್ ಸಾಲ್ವ್ ಮಾಡೋ ಉದ್ದೇಶನೇ ಎಕ್ಸಾಮ್ ಅವ ಅಂತ ಹೇಳಿ ಹೌದಾ? ಸ್ಟೂಡೆಂಟ್ಸ್ ಎಲ್ಲೋ ಕೂತಿರ್ತಾರ ಹೌದಾ? ಒಬ್ಬೊಬ್ಬರು ಅಂತೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್ ರೀ ನಮ್ಗೆ ಗೊತ್ತಾಗೋಲ್ತ್ರಿ ಇದು ಅಂಥೇಳಿ. ನೋ ಪ್ರಾಬ್ಲಮ್, ಆದಷ್ಟು ಕ್ವಶನ್ ಪೇಪರ್ ಇದನ್ನು ನೋಡ್ಕೊಡ್ರಿ. ಈ ಥರ ಎಕ್ಸಾಮ್ಸ್ನ ಬರೋ ಚಾನ್ಸಸ್ ಇರ್ತಾವೆ ಹೌದಾ? ಇದೇ ಟೈಪ್ ಇರಲಿಲ್ಲ ಅಂದ್ರೆ ಸಿಮಿಲರ್ ಟೈಪರ್ ಇರ್ತಾವೆ. ಕಾನ್ಸೆಪ್ಟ್ಸ್ ಅಂತೂ ಸೇಮ್ ಇವೇ ಇರ್ತಾವೆ, ಎಕ್ಸಾಂಪಲ್ಸ್ ಬೇರೆ ಬೇರೆ ಇರ್ಬೋದು ಹೌದಾ? ಆದಷ್ಟು ಎಸ್ ಸೋಲ್ಜರ್ ಕರಿಯರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇಲ್ಲಿವರೆಗೂ ಪೇಷನ್ಸಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.